ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ದಸರಾ ಹಬ್ಬದ ಪ್ರಯುಕ್ತ ಭರ್ಜರಿ ಗುಡ್ ನ್ಯೂಸ್ ಆದರೆ ಇರುವಂಥದ್ದು. ಸೊ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮಗೆ ದಸರಾ ಹಬ್ಬಕ್ಕೆ ಕೊಡುವಂತಹ ಗಿಫ್ಟು 2,000 ಹಣ ಬರುತ್ತಾ, 4,000 ಬರುತ್ತಾ, ಅಥವಾ ಎಷ್ಟು ಸಾವಿರ ಹಣ ಬರುತ್ತೆ, ಯಾವ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿಯರಿಗೆ ಲಾಸ್ಟ್ ಯಾವಾಗ ಹಣ ಜಮಾ ಆಯಿತು, ನಿಮಗೆ ಬಂದುಬಿಟ್ಟು ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ. ಎಷ್ಟು ಸಾವಿರ ಜಮಾ ಆಗುತ್ತೆ? 2,000 ಹಣ ಜಮಾ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಗೌರಿ ಗಣೇಶ ಹಬ್ಬ ಬರುತ್ತೆ. ಗೌರಿ ಗಣೇಶ ಹಬ್ಬಕ್ಕೆ ಏನಾದರೂ ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀರಾ. ಬಟ್ ಆದರೂ ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ಹಣ ಜಮಾ ಆಗಲಿಲ್ಲ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಏನಾಗ್ಬಿಡ್ತಿದೆ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ನೋಡ್ತಾ ಬರೋದಾದರೆ 2 ತಿಂಗಳ ಹಣ ಕರೆಕ್ಟಾಗಿ ಬರಲ್ಲ, ಅಥವಾ 3 ತಿಂಗಳ ಹಣ ಕರೆಕ್ಟಾಗಿ ಬರಲ್ವಾ. ಒಂದ್ಸಲಿ ಬಂದುಬಿಟ್ಟು ಹಬ್ಬ ಟೈಮಲ್ಲಿ ಹಣ ಬರುತ್ತೆ. ಸೊ ನಿಮಗೆಲ್ಲ ಏನು ಅನಿಸಿದೆ, ಇಲ್ಲಿ ಸಾಕಷ್ಟು ಮಹಿಳೆಯರು ಕಮೆಂಟ್ಸನ್ನು ಮಾಡ್ತಾರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದರು. ಈಗ ನೋಡಿದ್ರೆ ಏನು ಯಾವುದಾದ್ರೂ ಹಬ್ಬ ಇದ್ದರೆ ಮಾತ್ರ ಹಣ ಕೊಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಈಗ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟರೆ ನಿಮಗೆ ದಸರಾ ಹಬ್ಬದ ಪ್ರಯುಕ್ತ ಹಣ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ಮೊದಲಿಗೆ ತಿಳ್ಕೊಳ್ಳಿ. ನೋಡಿ, ನಿಮಗೆ ದಸರಾ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ. ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ ಅಂತ ಅಂದರೆ, ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ದಸರಾ ಹಬ್ಬದ ಪ್ರಯುಕ್ತ ಕೇವಲ 2,000 ಹಣ ಮಾತ್ರ ಜಮಾ ಆಗುತ್ತೆ. ಹಲವಾರು ಕಡೆ ಒಂದು ನ್ಯೂಸನ್ನು ನೋಡಿರ್ತೀರ, ಒಂದಿಷ್ಟು ವೀಡಿಯೋಸನ್ನು ನೋಡಿರ್ತೀರ, 4,000 ಬರುತ್ತೆ, 6,000 ಬರುತ್ತೆ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ ನಿಮಗೆ 4,000 6,000 ಆದರೆ ಬರೋದಿಲ್ಲ. ದಸರಾ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಆದರೆ ಜಮಾ ಆಗುತ್ತೆ. ಅದು ಯಾವ ಕಂತಿನ ಹಣ ಅಂತ ಹೇಳಿಬಿಟ್ಟು ನಿಮ್ಗೇನಾದರೂ ಕನ್ಫ್ಯೂಸ್ ಆಗಿದ್ರೆ, ಅದು ಬಂದುಬಿಟ್ಟು ನಿಮಗೆ 22ನೇ ಕಂತಿನ ಹಣ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮೈಸೂರಿನಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 21ನೇ ಕಂತು ಹಣದವರೆಗೂ ಹಣ ಕರೆಕ್ಟಾಗಿ ಜಮಾ ಮಾಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು 22ನೇ ಕಂತು ಹಣ ಜಮಾ ಮಾಡಬೇಕು ಅಂತ ಹೇಳಿಬಿಟ್ಟು, ಜೊತೆಗೆ ಇನ್ನೊಂದು ಅದರಲ್ಲೇ ಒಂದು ಗುಡ್ ನ್ಯೂಸನ್ನು ಕೊಡ್ತಾರೆ. 22ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ, 3 ದಿನ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ 22ನೇ ಕಂತು ಹಣ ಆದರೆ ಬಂದಿರುತ್ತೆ. ಅಲ್ಲಿಂದ ಇನ್ನು ನೆಕ್ಸ್ಟ್ DBT ಆದರೆ ಸ್ಟಾರ್ಟ್ ಆಗಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ನವರಾತ್ರಿ ಇನ್ನೇನು ಸ್ಟಾರ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ನಿಮಗೆ ದಸರಾ ಹಬ್ಬನೂ ಶುರು ಆಗುತ್ತೆ. ನಿಮಗೆ ನೋಡಿ, ದಸರಾ ಹಬ್ಬದ ಪ್ರಯುಕ್ತ ದಸರಾ ಹಬ್ಬಕ್ಕಿಂತ ಒಂದಿನ ಮುಂಚೆ ಆದರೂ ಹಣ ಜಮಾ ಆಗುತ್ತೆ. ಇಲ್ಲಾಂತಂದರೆ ದಸರಾ ಹಬ್ಬ ಆಗಿದ್ದಾದಮೇಲೆ ನೆಕ್ಸ್ಟ್ ಡೇ ಆದರೂ ಹಣ ಆದರೆ ಜಮಾ ಆಗುತ್ತೆ. ಒಂದು ತಿಳ್ಕೊಳ್ಳಿ, 22ನೇ ಕಂತು ಹಣ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡುಗಡೆ ಆಗಿದೆ. ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಇನ್ನು ಅತಿ ಶೀಘ್ರದಲ್ಲೇ DBT ಆದರೆ ಆಗುತ್ತೆ. 1,25,00,000 ಫಲಾನುಭವಿಗಳು ಅರ್ಹರಿರುವಂಥದ್ದು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ. ಸೊ ಈಗ ಈ ಗೃಹಲಕ್ಷ್ಮಿ ಯೋಜನೆಯ ಹಣ 1,25,00,000 ಫಲಾನುಭವಿಗಳು ಏನಿದ್ದಾರೆ, ಇವರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಒಂದು 10 to 15 ಡೇಸ್ ಆದರೆ ಟೈಮ್ ಬೇಕಾಗುತ್ತೆ. ಯಾವಾಗ DBT ಸ್ಟಾರ್ಟ್ ಆಗಿದ್ದ ಆದಮೇಲೆ ಈಗ ಹಣ ಬಿಡುಗಡೆ ಆಗಿದ್ದಾದಮೇಲೆ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಈಗ ಒಂದಿನ ಬಂದುಬಿಟ್ಟು ಒಂದು 5 ಲಕ್ಷ, ನೆಕ್ಸ್ಟ್ ಡೇ ಬಂದುಬಿಟ್ಟು ಒಂದು 10 ಲಕ್ಷ, ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ಒಂದು 15 ಲಕ್ಷ, ಈ ರೀತಿ ಬಂದುಬಿಟ್ಟು ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಪ್ರತಿನಿತ್ಯನೂ ಜಮಾ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹಣ ಜಮಾ ಆಗೋದಕ್ಕೆ ಅದರ ಒಂದು ಪ್ರೋಸೆಸ್ ಬಂದುಬಿಟ್ಟು ಒಂದು 10 to 15 ಡೇಸ್ ತಗೊಳುತ್ತೆ. ಆ್ಯಂಡ್ ಈಗ ನಿಮಗೆ ಇರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಈ ಸಾರಿ 22ನೇ ಕಂತಿನ ಹಣ 100% ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ದಸರಾ ಹಬ್ಬದ ಪ್ರಯುಕ್ತ ಬಂದೇ ಬರುತ್ತೆ. ಈಗ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ರು, ಬಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿಲ್ಲ. ಬಟ್ ಈಗ ದಸರಾ ಹಬ್ಬದ ಪ್ರಯುಕ್ತ ಜಮಾ ಆಗುತ್ತೆ. ಆ್ಯಂಡ್ ಇನ್ನೊಂದಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಏನು ಅಂತ ಅಂದರೆ, ಈಗಾಗಲೇ ಹಣ ಬಿಡುಗಡೆ ಆಗಿರೋದ್ರಿಂದ ಯಾವ ಕ್ಷಣದಿಂದ ಆದರೂ DBT ಪ್ರೋಸೆಸ್ಸು ಶುರು ಆಗ್ಬೋದು. ಅದು ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು. ಒನ್ಸ್ ಶುರು ಆಗಿದ್ದಾದಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಆಗಾದರೆ ಚೆಕ್ ಮಾಡ್ಕೋಬೋದು. ನೋಡಿ, ದಸರಾ ಹಬ್ಬಕ್ಕೆ ಆಸೆಯನ್ನು ಇಟ್ಕೊಳ್ಳಿ. ಅದು ಬಂದುಬಿಟ್ಟು 2,000 ಮಾತ್ರ ಆಸೆಯನ್ನು ಇಟ್ಕೊಳ್ಳಿ. ಯಾಕಂತಂದರೆ ಸರ್ಕಾರದ ಕಡೆಯಿಂದ 2,000 ಮಾತ್ರ ಜಮಾ ಮಾಡ್ತಾರೆ. 4,000 ಆಗಲಿ 6,000 ಆಗಲಿ ಜಮಾ ಆದರೆ ಆಗೋದಿಲ್ಲ. ಓಕೆನಾ? ಸೊ ಎಲ್ರಿಗೂ ಬರುತ್ತೆ, ಹಂತವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಮೊದಲು ಇದೇ ಜಿಲ್ಲೆಯವರಿಗೆ ಜಮಾ, ಇನ್ನು ನೆಕ್ಸ್ಟ್ ಅದೇ ಜಿಲ್ಲೆಯವರಿಗೆ ಜಮಾ ಅಂತ ಏನಿಲ್ಲ. ಒಂದ್ಸರಿ ಬಿಡುಗಡೆ ಮಾಡಿದಾದ್ಮೇಲೆ ಬ್ಯಾಚ್ ವೈಸು ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಬರ್ತಾ ಹೋಗುತ್ತೆ. ಒಂದು 10 ಡೇಸ್ ಒಳಗಡೆ DBT ಸ್ಟಾರ್ಟ್ ಆಗಿದ್ದಾದಮೇಲೆ ನಿಮ್ಮೆಲ್ಲರಿಗೂ ಹಣ ಆದರೆ ಬರುತ್ತೆ. ಓಕೆನಾ? ಸೊ ದಸರಾ ಹಬ್ಬಕ್ಕಂತೂ ಫೈನಲಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸನ್ನು ಪ್ರತಿಯೊಬ್ಬರು
ಎಂಜಾಯ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನು ನೆಕ್ಸ್ಟು ಒಂದು 23ನೇ ಕಂತಿನ ಹಣ, 24ನೇ ಕಂತಿನ ಹಣ ಆಗಿರ್ಬೋದು. ಅದು ಬಂದುಬಿಟ್ಟು ದಸರಾ ಹಬ್ಬ ಆಗಿದ್ದ ಆದಮೇಲೆ ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ಸ್ ಆದರೆ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. 22ನೇ ಕಂತಿನ ಹಣ DBT ಆಗೋದಕ್ಕೆ ಶುರು ಆದಮೇಲೆ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಯಾವ ಕ್ಷಣದಲ್ಲಾದರೂ DBT ಪ್ರೊಸೆಸ್ಸು ಶುರು ಆಗ್ಬೋದು ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟ್ಸನ್ನು ಮಾಡಿ 22ನೇ ಕಂತು ಹಣ ನಿಮಗೆ ಬಂತ ಅಥವಾ 22ನೇ ಕಂತು ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ, ಯಾವ ಜಿಲ್ಲೆಯವರು ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ರಿಪ್ಲೈ ಮಾಡೋ ಪ್ರಯತ್ನ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ಥರದ ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸನ್ನು ಪಡ್ಕೋಬೇಕು, ಎಲ್ಲರಿಗಿಂತ ಮುಂಚೆ ನೀವು ವಿಡಿಯೋ ನೋಡಬೇಕು ಅಂತಂದರೆ ಕೆಳಗಡೆ ಲೈಕ್ ಬಟನು, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೋಟಿಫಿಕೇಷನನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.